ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿತ್ ಭಾಗ್ಯ ಲಾಗ್ಸ್. ನಾನಿವತ್ತು ಅಕ್ಕಿ ರೊಟ್ಟಿ ಹೆಂಗೆ ಮಾಡೋದಂತ ತೋರ್ಸಾಕಿದ್ದೇನೆ ರೀ. ಬರ್ರಿ ಹೆಂಗೆ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡಿರಿ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ಅದಕ್ಕೆ 2 ಗ್ಲಾಸ್ ಆಗುವಷ್ಟು ನೀರು ಕುದಿಯಾಕೆ ಇಟ್ಕೊಳಕತ್ತೇನೆ ರೀ. ಅಷ್ಟು ಮಟ್ಟ ಅಂದ್ರೆ ನಾವಿಲ್ಲಿ ಅಕ್ಕಿ ಹಿಟ್ಟು ಚಾನಿಸ್ಕೊಂಡು ಬರ್ರಿ. ನಾನಿಲ್ಲಿ ಅಕ್ಕಿ ಹಿಟ್ಟು ಚಾನಿಸ್ಕೊಂಡು ತೊಗೊಂಡೇನಿ ರೀ. ನೀವು ಅಕ್ಕಿ ಹಿಟ್ಟನ್ನ ಚಾನಿಸ್ಕೊಂಡು ತೊಗೋರಿ. ಮತ್ತು ಈ ಥರ ಹಿಟ್ಟಿನ ನೀರು ಹಾಕ್ಕೊಳಕ್ಕೆ ಈ ಥರ ಹೋಲ್ ಮಾಡ್ಕೋರಿ. ಹೋಲ್ ಮಾಡ್ಕೊಂಡ ನಂತರ ನೀರು ಕುದ್ದಾವೆಲ್ಲ ನೋಡೋಣ ಬರ್ರಿ. ನೀರು ಕುದ್ದಾವ್ರಿ. ನಾನು ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೀನಿ ರೀ. ನೀವು ಬೇಕಾದ್ರೆ ಉಪ್ಪು ಹಾಕ್ಕೋಬೋದು ರೀ, ಆಪ್ಷನಲ್ ರೀ. ಇವಾಗ ಕುದಿ ನೀರು ಅದೇನು ಹೋಲ್ ಮಾಡ್ಕೊಂಡಿರ್ತಾವಲ್ರಿ ಅದ್ರೊಳಗೆ ಹಾಕ್ಕೊಳ್ಳೋಣ್ರಿ. ನೋಡಿರಿ ಈ ಥರ ಸ್ಪೂನ್ಲೆ ಹಿಂಗೆ ಕಲಿಸ್ಕೋಬೇಕ್ರಿ. ಮತ್ತು ಕೈ ಅದು ಹಾಕಕ್ಕೆ ಹೋಗ್ಬೇಡ್ರಿ, ಸುಡ್ತಾ ಇರ್ತೈತಿ. ಈ ಥರ ಮಾಡ್ಕೋಬೇಕ್ರಿ. ಇದನ್ನು ಒಂದು ಸ್ವಲ್ಪ ನಾನು ಹಿಟ್ಟು ಹಚ್ಚಿ ಒಂದು 5 ನಿಮಿಷ ಇದನ್ನು ಬಿಟ್ಕೋಬೇಕ್ರಿ. ನೋಡಿರಿ ರೊಟ್ಟಿ ಅಂತೀರಿ ಭಾರಿ ಆಗ್ತಾವ್ರಿ. ನೀವು ಟ್ರೈ ಮಾಡಿ ನೋಡಿರಿ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ಅಂತೂ ನಾವು ಡೈಲಿ ಮಾಡ್ತಾನೆ ಇರ್ತೇವ್ರಿ ಉತ್ತರ ಕರ್ನಾಟಕ ಸೈಡ. ಈ ಥರ ಅಕ್ಕಿ ರೊಟ್ಟಿನೂ ಮಾಡಿ ನೋಡಿರಿ. ಇವಾಗ ಹಂಚ ಕಾಯಕ್ಕೆ ಇಟ್ಕೊಳ್ಳೋಣ್ರಿ. ಅದು ಕಾಯಿ ಮಟ ಅಂದ್ರೆ ನಾವು ಹಿಟ್ಟನ್ನು ನಾದ್ಕೊಳ್ಳೋಣ ಬರ್ರಿ. ನಾವು ಹಿಟ್ಟು ಏನು ಹೆಸ್ರು ನೀರು ಹಾಕ್ಕೊಂಡು ಇಟ್ಕೊಂಡಿದ್ದವಲ್ರಿ ಒಂದು 5 ನಿಮಿಷ, ಹಿಟ್ಟನ್ನು ಸುಡ್ತಿರ್ತೈತ್ರಿ. ಅದಕ್ಕಾಗಿ ನೀವು ಸ್ಪೂನ್ ಮುಖಾಂತರ ರೀ ಹಿಟ್ಟನ್ನು ತಳಗ ಇಳಿಸ್ಕೊರಿ. ಇವಾಗ ನೋಡಿರಿ ನಾನು ಯಾವ ಥರ ಹಿಟ್ಟು ನಾದ್ಕೊಳತ್ತೇನಲ್ರಿ ಇದೇ ಥರ ನೀವು ಹಿಟ್ಟು ನಾದ್ಕೋರಿ. ಒಂದು ಸ್ವಲ್ಪ ತನ್ನ ನೀರು ಹಾಕೊತ ಈ ಥರ ಹಿಟ್ಟು ನಾದ್ಕೋರಿ. ಮತ್ತು ಹಿಟ್ಟನ್ನು ಜಿಗುಟಾಗಿರ್ತೈತ್ರಿ ಬಿಸಿನೀರು ಹಾಕೊಳ್ಳೋ ಅಂತಲೇ. ಅದಕ್ಕಾಗಿ ತಣ್ಣೀರನ್ನು ಹಾಕೊಂಡು ಹಿಟ್ಟು ಚಲೋ ತಂಗೆ ನಾದ್ಕೋರಿ. ಈ ಥರ ಚರ ನಾದ್ಕೋಬೇಕ್ರಿ. ಅಂದ್ರೆ ಹಿಟ್ಟು ಬಡ್ಯಾಕ ರೊಟ್ಟಿ ಚಲೋ ಆಗ್ತಾವ್ರಿ. ಇವಾಗ ನೋಡ್ಬೋದ್ರಿ ನೀವು ಹಿಟ್ಟು ನಾನಿಲ್ಲಿ ನಾದ್ಕೊಂಡೇನಿ ರೀ. ಇವಾಗ ಒಂದು ಉಳ್ಳಿ ತೊಗೊಳಕತ್ತೇನೆ ರೀ. ಉಳ್ಳಿ ನಾನು ಈ ಥರ ನಾದ್ಕೊಂಡ ಒಂದು ಉಳ್ಳಿ ತೊಗೋದ್ರಿ. ಏನು ಉಳ್ಳಿಗೆ ಅಂಥೇಳಿ ಹಿಟ್ಟು ತೊಗೋತೇವಲ್ರಿ ಅದನ್ನು ಚಲೋ ತಂಗೆ ನಾದ್ಕೋಬೇಕ್ರಿ. ಯಾಕಂದ್ರೆ ದಂಡಿ ಹರಿಯೋದಿಲ್ರಿ. ಇಲ್ಲ ಅಂದ್ರೆ ನೀವು ಹಂಗೆ ಹಿಟ್ಟು ಉಳ್ಳಿ ಮಾಡ್ಕೊಂಡು ರೊಟ್ಟಿ ಬಡ್ಯಾಕತ್ರ ರೀ ದಂಡಿ ಹರಿತಾವ್ರಿ. ನೋಡಿರಿ ಈ ಥರ ನಾನು ಹಿಟ್ಟು ಹಚ್ಕೊಂಡ ರೊಟ್ಟಿನ ಮಾಡ್ಕೊಳಕತ್ತೇನೆ ರೀ, ಅಕ್ಕಿ ರೊಟ್ಟಿ ರೀ. ನೋಡಿರಿ ಈ ಥರ ಕೈಲೇ ತಟ್ಕೋಬೇಕ್ರಿ. ನಾನಿಲ್ಲಿ ಒಂದು ಸ್ವಲ್ಪ ಕೈಲೇ ತಟ್ಕೊಂಡ ನಂತರ ನಾನು ಲತ್ತಿಗುಣಿ ಯೂಸ್ ಮಾಡೇನಿ ರೀ. ಲತ್ತಿಗುಣಿಲೇ ಎಲ್ಲ ರೊಟ್ಟಿನೂ ಮಾಡ್ಕೊಂಡೇನಿ ರೀ. ನೋಡ್ಬೋದು ನೀವು ಹಿಟ್ಟು ಒಳಗೆ ಜಿಗುಟು ಅಂಶ ಜಾಸ್ತಿ ಇರಂತಲೇ ರೀ. ನೋಡಿರಿ ನಾವು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡ್ರು ಯಾವ ಥರ ಲಟ್ಟಿಸ್ಕೊಂಡ್ರೂ ರೀ ರೊಟ್ಟಿ ಹರಿಯೋದಿಲ್ರಿ. ಈ ಥರ ಮಾಡ್ಕೋರಿ ನೀವು. ನಾನು ತೋರಿಸ್ದಂಗೆ ಭಾರಿ ಮಸ್ತ್ ಆಗ್ತಾವ್ರಿ. ಮತ್ತು ಬಿಸಿ ಬಿರ್ತಾಗ ತಿಂದರೆ ಇನ್ನೂ ಚಲೋ ಆಗ್ತಾವ್ರಿ. ಲಾಸ್ಟಿಗೆ ನಾನು ಒಂದು ಸ್ವಲ್ಪ ಕೈಯಲ್ಲೇ ಬಡ್ಕೊಂಡ ನಂತರ ಈ ಥರ ಎಡ್ಜಸ್ ಇದನ್ನು ಮಾಡ್ಕೊಂಡು ತೆಮಿ ಕಾದಿರ್ತೈತ್ರಿ ಹಾಕ್ಕೊಳಕತ್ತೇನೆ ರೀ. ಮತ್ತು ಹಿಟ್ಟಿಂದ ಏನು ಬಡ್ಕೊಂಡಿರ್ತೈತಲ್ರಿ ಅದ ಮ್ಯಾಗ ಆಗ್ಬೇಕ್ರಿ. ಮ್ಯಾಗ ಏನು ನಾವು ಕೈಯಲ್ಲೇ ತಟ್ಟಿದಿರ್ತೈತಲ್ರಿ ಅದ ಕೆಳಗೆ ಆಗ್ಬೇಕ್ರಿ. ಈ ಥರ ನೀರು ಹಚ್ಕೊಂಡು ನೋಡಿರಿ ಒಂದು ಸ್ವಲ್ಪ ಬೆಂದ ನಂತರ ಹೊಳಿಸ್ಕೋಬೇಕ್ರಿ. ಇವಾಗ ಈ ಥರ ಬಬಲ್ ಸ್ಟಾರ್ಟ್ ಆಗಕ್ಕೆ ಬರ್ತಾವ್ರಿ. ಇವಾಗ ಮತ್ತೆ ತಿರ್ಗಾ ಹೊಳಿಸ್ಕೊಂಡು 2 ಸೈಡ ಚಲೋ ತಂಗೆ ಬೇಯಿಸ್ಕೋಬೇಕ್ರಿ. ನೋಡ್ಬೋದು ನೀವು ಎಷ್ಟು ಚಂದ ಉಬ್ಬಿ ಬರಾಕತ್ತಾವ್ರಿ. ನೀವು ಇದೇ ಥರನ ರೊಟ್ಟಿ ಮಾಡಿ ನೋಡಿರಿ, ಭಾರಿ ಮಸ್ತ್ ಆಗ್ತಾವ್ರಿ. ಜೋಳದ ರೊಟ್ಟಿ ಅಂತೂ ನಾವು ಕಾಮನ್ ಮಾಡ್ತೇವ್ರಿ. ಅಕ್ಕಿ ರೊಟ್ಟಿನೂ ಟ್ರೈ ಮಾಡಿ ನೋಡಿರಿ. ನೋಡ್ಬೋದು ನೀವು ಎಷ್ಟು ಚಂದ ಉಬ್ಬಿ ಬಂದವ್ರಿ. ಇದೇ ರೀತಿ ನಾನು ಇನ್ನೊಂದು ರೊಟ್ಟಿ ಮಾಡಿ ತೋರ್ಸತ್ತೇನೆ ರೀ. ಇಲ್ಲಿ ನೋಡ್ಬೋದು ನೀವು ನಾನು ಏನು ಉಳ್ಳಿ ತೊಗೊಂಡೇನಲ್ರಿ ಅದನ್ನ ಚಲೋ ತಂಗೆ ನಾದ್ಕೊಂಡೇನಿ ರೀ. ಉಳ್ಳಿ ಮಾಡ್ಕೊಂಡ ಈ ಥರ ಕೈಯಲ್ಲೇ ತಟ್ಟಿ ರೌಂಡ್ ಮಾಡ್ಕೊಂಡು ಹಿಟ್ಟು ಹಚ್ಕೊಂಡು ರೊಟ್ಟಿ ಮಾಡ್ಕೊಳಕತ್ತೇನೆ ರೀ. ನೋಡಿರಿ ಫಸ್ಟ್ ನಾನಿಲ್ಲಿ ಕೈಲೇ ತಟ್ಕೊಂಡ ಆಮೇಲೆ ಲತ್ತಿಗುಣಿ ಯೂಸ್ ಮಾಡೇನಿ ರೀ. ನೀವು ಬೇಕಾದ್ರೆ ಪೂರ ಲತ್ತಿಗುಣಿನೂ ಯೂಸ್ ಮಾಡ್ಕೋಬೋದು ರೀ. ನಾನಿಲ್ಲಿ ಒಂದು ಸ್ವಲ್ಪ ಕೈಲೇ ತಟ್ಕೊಂಡ ಈ ಥರ ಮಾಡ್ಕೊಂಡೇನಿ ರೀ. ದಂಡಿ ತಿಳುವು ಇರ್ಬೇಕ್ರಿ. ನಡಕ್ಕೆ ಒಂದು ಸ್ವಲ್ಪ ದಿಪ್ಪಿಟ್ಕೋಬೇಕ್ರಿ. ನೋಡಿರಿ ಈ ಥರ ರೊಟ್ಟಿ ತೆವಿ ಮ್ಯಾಗ ಹಾಕೊಂಡು ನೀರು ಹಚ್ಕೋಬೇಕ್ರಿ. ಒಂದು ಸೈಡ ನೀರು ಹಚ್ಕೊಂಡು ಚಲೋ ತಂಗೆ ಒಂದು ಸ್ವಲ್ಪ ಬೆಂದ ನಂತರ ಹೊಳಿಸ್ಕೋಬೇಕ್ರಿ. ಮತ್ತು ನೋಡಿರಿ ಇವಾಗ ತಳಗೆ ಬಂದಿರ್ತೈತ್ರಿ. ಹಿಂಗೆ ಹೊಳಿಸ್ಕೊಂಡ ನಂತರ ಇದು ಒಂದು ಸ್ವಲ್ಪ ಬಬಲ್ಸ್ ಬಂದು ಅಂದ್ರೆ ಇದನ್ನು ಹೊಳಿಸ್ಕೋಬೇಕ್ರಿ. 2 ಸೈಡ ಚಲೋ ತಂಗೆ ಬೇಯಿಸ್ಕೋಬೇಕ್ರಿ. ನೋಡ್ಬೋದು ನೀವು ಎಷ್ಟು ಚಂದ ರೊಟ್ಟಿ ಆಗ್ಯಾವಂಥೇಳಿ. ಇದೇ ರೀತಿ ನಾನು ಎಲ್ಲ ರೊಟ್ಟಿನೂ ಮಾಡ್ಕೊಂಡೇನಿ ರೀ. ನೋಡಿರಿ ಇಲ್ಲಿ
ನೋಡ್ಬೋದು ನೀವು. ನಾನು ಇಷ್ಟು ರೊಟ್ಟಿನೂ ಹಿಂಗೆ ಲಟ್ಟಿಸ್ಕೊಂಡನ ಮಾಡ್ಕೊಂಡೇನಿ ರೀ. ಮತ್ತು ಎಷ್ಟು ಮೆತ್ತಗನೂ ಆಗ್ಯಾವ್ರಿ ರೊಟ್ಟಿ ರೀ, ನೋಡ್ಬೋದು ನೀವು. ಮತ್ತು ನೀವು ಇದ್ರ ಜೋಡಿ ಯಾವುದು ಪಲ್ಯ ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು ರೀ. ನಾನಿಲ್ಲಿ ಹೆಸರು ಹಿಟ್ಟಿನ ಜುಣುಕ್ರಿ ಮತ್ತು ತುಪ್ಪ ಹಾಕ್ಕೊಂಡು ಸರ್ವ್ ಮಾಡಿ ತೋರ್ಸಾಕತ್ತೇನೆ ರೀ. ನಿಮ್ಗೇನಾದರೂ ನನ್ನ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಸಿಗೋಣಂತ ಇನ್ನೊಂದು ರೆಸಿಪಿ ಒಳಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.